ಸಿಎಂ ರಾಜೀನಾಮೆಯ ಬೆನ್ನಲ್ಲೇ ಡಿಸಿಎಂ ಡಿಕೆ ಕೂಡ ಈಗಾಗಲೇ ದೆಹಲಿಗೆ ಹಾರಿದ್ದು ಹೈಕಮಾಂಡ್ ನಾಯಕರನ್ನ ಡಿಕೆ ಶಿವಕುಮಾರ್ ಕೂಡ ಭೇಟಿಯಾಗ್ತಿದ್ದಾರೆ. ಈಗಾಗಲೇ ದೆಹಲಿನಲ್ಲಿ ಬೀಡುಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ನಾಯಕರ ಜೊತೆ ಡಿಸಿಎಂ ಡಿಕೆ ಪ್ರತ್ಯೇಕವಾಗಿ ಚರ್ಚೆ ಕೂಡ ನಡೆಸಲಿದ್ದಾರೆ. ಮೊದಲಿಗೆ ಸೋನಿಯಾ ಗಾಂಧಿ ಅವರನ್ನ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ಭೇಟಿಯಾಗಿ ಧನ್ಯವಾದವನ್ನ ಅರ್ಪಿಸಲಿದ್ದಾರೆ. ನಂತರದಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಡಿಸಿಎಂ ಡಿಕೆ ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಲಿದ್ದಾರೆ. ಪ್ರಮಾಣ ವಚನ ಸ್ವೀಕಾರಕ್ಕೆ ಈಗಾಗಲೇ 3 ದಿನಾಂಕಗಳನ್ನ ತಮ್ಮ ಜ್ಯೋತಿಷಿ ಬಳಿ ಡಿಕೆ ಶಿವಕುಮಾರ್ ಕೇಳಿ ಪಡೆದುಕೊಂಡಿದ್ದು, ಅದೇ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಮಯದಲ್ಲಿ ತಮ್ಮೊಟ್ಟಿಗೆ ಯಾವೆಲ್ಲ ನಾಯಕರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು, ಸಚಿವ ಗಾದಿಗೆ ಸಂಬಂಧಪಟ್ಟಂತೆ ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಬಳಿಕ ಡಿಕೆ ಮೊದಲ ಪ್ರತಿಕ್ರಿಯೆ ಇದು. ಸಿಎಂ ಸ್ಥಾನಕ್ಕೆ ನಮ್ಮನ್ನ ಆಯ್ಕೆ ಮಾಡ್ತಾರಾ ಅಂತ ಪತ್ರಕರ್ತರ ಪ್ರಶ್ನೆ ಮಾಡಿದ್ದಾರೆ. ಸದ್ಯಕ್ಕೆ ಒಳ್ಳೆಯ ಹವಾಮಾನ ತೊಂದರೆ ಕೊಡ್ತಾ ಇದೆ. ನಮ್ಮ ಸಿಎಂ ಸಿದ್ದರಾಮಯ್ಯ ಜೈಪುರಕ್ಕೆ ಬಂದಿಳಿದಿದ್ದಾರೆ. ಬಹಳಷ್ಟು ಪ್ರಕ್ಷುಬ್ಧತೆ, ನಾವು ಅದನ್ನ ಮೊದಲು ನೋಡಬೇಕು. ದೆಹಲಿಯಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಡಿಸಿಎಂ ಡಿಕೆಯ ಉತ್ತರ ಇದು. Set to replace CM Sitaramaiya, sir. Sir. Weather is troubling. Sir, you are set to become the next CM of Karnataka. My CM has landed in Jaipur. Okay. Lot of turbulence. We look at that now. After CM resignation, you are set to replace CM Sitaramaiya, sir. Sir. Weather is troubling. Sir, you are set to become the next CM of Karnataka. My CM has landed in Jaipur. Okay. Lot of turbulence. We look at that now. ಹೈಕಮಾಂಡ್ ನಾಯಕರ ಜೊತೆಗೆ ಡಿಕೆ ಹಲವು ವಿಷಯಗಳ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದು, ಸಿಎಲ್ಪಿ ಸಭೆ ಸೇರಿದಂತೆ ವಿವಿಧ ರಾಜಕೀಯ ವಿಚಾರಗಳ ಬಗ್ಗೆ ಮಾತುಕತೆಯನ್ನ ನಡೆಸುತ್ತಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಡಿಕೆ ಶಿವಕುಮಾರ್ ಪ್ರಮಾಣ ವಚನ, ಡಿಸಿಎಂ ಹಾಗೂ ನೂತನ ಸಚಿವರ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದು, ನೂತನ ಸಿಎಂ ಜೊತೆ ಎಷ್ಟು ಸಚಿವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು, ಈ ಬಗ್ಗೆ ಹೈಕಮಾಂಡ್ ನಿರ್ದೇಶನವನ್ನ ಡಿಕೆ ಶಿವಕುಮಾರ್ ಪಡ್ಕೊಳ್ಳಲಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಡಿಕೆ ಹಲವು ವಿಷಯಗಳ ಬಗ್ಗೆ ಇವತ್ತು ಚರ್ಚೆಯನ್ನು ನಡೆಸುವ ಸಲುವಾಗಿ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಒಂದ್ ಕಡೆ ಸಿಎಂ ಕೂಡ ಈಗಾಗಲೇ ತೆರಳಿದ್ದಾರೆ. ಜೈಪುರದಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಕೆಲ ಕಾಲ ಅಲ್ಲೇ ಲ್ಯಾಂಡ್ ಆಗಬೇಕಾಯಿತು. ನಂತರದಲ್ಲಿ ಮತ್ತೆ ಈಗ ದೆಹಲಿಗೆ ಬಂದು ತಲುಪಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿಯನ್ನ ಭೇಟಿಯಾಗ್ತಾ ಇದ್ದು, ನಂತರದಲ್ಲಿ ಸಿಎಲ್ಪಿ ಸಭೆ ಸೇರಿದಂತೆ ರಾಜಕೀಯ ವಿಚಾರಗಳ ಬಗ್ಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಂಡ ನೇರ ಸಂಪರ್ಕದಲ್ಲಿ ಹರೀಶ್ ಕೂಡ ಇದ್ದಾರೆ. ಹರೀಶ್, ಡಿಕೆ ಶಿವಕುಮಾರ್ ಈಗ ಹೈಕಮಾಂಡ್ ಅನ್ನ ಭೇಟಿಯಾಗುವ ಸಲುವಾಗಿ ದೆಹಲಿಗೆ ತೆರಳಿದ್ದಾರೆ. ಯಾವೆಲ್ಲ ವಿಚಾರಗಳ ಬಗ್ಗೆ ನಿರ್ದೇಶನವನ್ನ ಪಡ್ಕೊಳ್ಬಹುದು, ಮಾರ್ಗದರ್ಶನ ಪಡ್ಕೊಳ್ಬಹುದು? ಶಕುಂತಲಾ, ನಾಯಕತ್ವ ಬದಲಾವಣೆಯ ವಿಚಾರ ಈಗ ಮೊದಲ ಹಂತ ಯಶಸ್ವಿಯಾಗಿದೆ. ಬಹುಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆಯನ್ನ ಕೊಟ್ಟಿರುವಂತಹ ಪತ್ರ ಕೂಡ ಅಂಗೀಕಾರ ಆಗಿರುವಂತಹದ್ದು. ರಾಜ್ಯಪಾಲರು ಮುಂದಿನ ಪ್ರೋಸೆಸ್ ಅನ್ನು ಕೂಡ ಮಾಡಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿದ್ದಾರೆ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲಿರುವಂತಹದ್ದು. ಇವರಿಬ್ರು ಕೂಡ ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗ್ತಾರೆ. ಭೇಟಿಯಾಗುವಂತಹ ಸಂದರ್ಭದಲ್ಲಿ ಮುಂದಿನ ಸರ್ಕಾರ ರಚನೆಯ ವಿಚಾರ ಚರ್ಚೆ ಆಗುತ್ತೆ. ಸಹಜವಾಗಿ ಬಹುಮುಖ್ಯವಾಗಿ ಕೆಪಿಸಿಸಿಯಲ್ಲೂ ಕೂಡ ಬದಲಾವಣೆ ಆಗಬೇಕಾಗಿದೆ. ಜೊತೆಗೆ ಸರ್ಕಾರದಲ್ಲೂ ಕೂಡ ಬದಲಾವಣೆ ಆಗಬೇಕಾಗಿದೆ. ಅಂದ್ರೆ ಇಡೀ ಕ್ಯಾಬಿನೆಟ್ ರೀಶಫಲ್ ಆಗಬೇಕಾಗಿದೆ. ಹೊಸ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ಸಿಎಂ ಹಾಗೂ ಡಿಸಿಎಂ ಜೊತೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಇದೇ ವಿಚಾರವನ್ನ ಚರ್ಚೆ ಮಾಡ್ತಾರೆ. ಈಗ ಮುಖ್ಯವಾಗಿ ಸಿಎಲ್ಪಿ ಸಭೆಯನ್ನ ಕರಿಬೇಕಾಗುತ್ತೆ. ಯಾವಾಗ ಸಿಎಲ್ಪಿ ಸಭೆಯನ್ನ ಕರಿಬೇಕು? ಈಗ ಡಿಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯಾದಂತಹ ವಿರೋಧ ಇಲ್ಲ ಅಂತಂದ್ರೆ, ಈಗ ಕೆಲವೊಂದಿಷ್ಟು ಶಾಸಕರು ವಿರೋಧ ಇದೆ ಅನ್ನುವಂತಹದನ್ನ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಹೇಳ್ಕೊಂಡಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಸಿಎಲ್ಪಿ ಸಭೆ ಕರೆದಂತಹ ಸಂದರ್ಭದಲ್ಲಿ ಯಾವ ಶಾಸಕರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಹೈಕಮಾಂಡ್ ನೇರವಾಗಿ ಹೆಸರನ್ನ ರಾಜ್ಯಕ್ಕೆ ಕಳಿಸುತ್ತೆ. ಅದು ಸಿಎಲ್ಪಿ ಸಭೆಯಲ್ಲಿ ಇಟ್ಟು ಒಪ್ಪಿಗೆಯನ್ನ ಪಡೆಯಲಾಗುತ್ತೆ. ಇದು ಪ್ರೋಸೆಸ್. ಈ ವಿಚಾರವೇ ಈಗ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ಬಳಿ ಚರ್ಚೆ ಆಗುವಂತಹದ್ದು. ಮುಂದೆ ಮುಖ್ಯಮಂತ್ರಿ ಆಯ್ಕೆ ಸುಲಭ ಆಯ್ತು ಅಂತಂದ್ರೆ ಮುಂದೆ ಸಚಿವ ಸಂಪುಟ ರಚನೆ ಹೇಗಿರಬೇಕು ಅನ್ನುವಂಥದ್ದು ಕೂಡ ಚರ್ಚೆ ಆಗುತ್ತೆ. ಡಿಸಿಎಂ ಗಳನ್ನ ಮಾಡಬೇಕು, ಹೆಚ್ಚು ಡಿಸಿಎಂ ಗಳನ್ನ ಮಾಡಬೇಕು, ಸಮುದಾಯವಾರು
DCMಗಳನ್ನ ಮಾಡಬೇಕು ಅನ್ನುವಂತಹ ಚರ್ಚೆ ಇದೆ. ಹಾಗಾದ್ರೆ ಸಮುದಾಯವಾರು DCMಗಳನ್ನ ಮಾಡಬೇಕು ಅಂತಂದ್ರೆ ಯಾವ ನಾಯಕರುಗಳಿಗೆ DCM ಪಟ್ಟದ ಮಣೆಯನ್ನ ಹಾಕಬೇಕು ಅನ್ನುವಂತಹದ್ದು ಕೂಡ ಇದು ಚರ್ಚೆ ಆಗುತ್ತೆ. ಒಂದು ದಲಿತ DCM ಮಾಡಬೇಕಾಗುತ್ತೆ, OBC DCM ಮಾಡಬೇಕಾಗುತ್ತೆ, ಅಲ್ಪಸಂಖ್ಯಾತ DCM ಮಾಡಬೇಕಾಗುತ್ತೆ, ಜೊತೆಗೆ ಒಂದು ಲಿಂಗಾಯತ DCM ಕೂಡ ಮಾಡಬೇಕಾಗುತ್ತೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳುವಂತೆ ಈಗಾಗಲೇ ಹೈಕಮಾಂಡ್ ನಾಯಕರು ಸತೀಶ್ ಜಾರಕಿಹೊಳಿ ಅವರಿಗೆ ಬೇಡಿಕೆಯನ್ನು ಇಟ್ಟಿರೋದ್ರಿಂದ ಸತೀಶ್ ಜಾರಕಿಹೊಳಿ ಅವರು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅಂದ್ರೆ KPCC ಅಧ್ಯಕ್ಷ ಸ್ಥಾನದ ಜೊತೆಗೆ ಸಚಿವ ಸ್ಥಾನವೂ ಕೂಡ ಇರಬೇಕು, ಕನಿಷ್ಠ 1 ವರ್ಷನಾದ್ರೂ ಸಚಿವ ಸ್ಥಾನ ಇರಬೇಕು. ನಂತರ ಮುಂದಿನ 1 ವರ್ಷ ಅಂದ್ರೆ ಎಲೆಕ್ಷನ್ಗೆ ಇರತಕ್ಕಂಥ ಇನ್ನು 1 ವರ್ಷದಲ್ಲಿ ಸಂಪೂರ್ಣವಾಗಿ ಪಕ್ಷ ಸಂಘಟನೆ ಕೆಲಸ ನಿರ್ವಹಿಸಲಿಕ್ಕೆ ಸಹಾಯಕ ಆಗುತ್ತೆ, ಮತ್ತೆ ಚುನಾವಣೆಗೆ ಕೆಲಸ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಸಚಿವ ಸ್ಥಾನದ ಜೊತೆಗೆ KPCC ಅಧ್ಯಕ್ಷ ಸ್ಥಾನವೂ ಬೇಕು ಅನ್ನುವಂತಹ ಬೇಡಿಕೆಯನ್ನೀಗ ಸತೀಶ್ ಜಾರಕಿಹೊಳಿ ಇಟ್ಟಿದ್ದಾರೆ. ಹೀಗಾಗಿ ಕಾಸ್ಟ್ ಕಾಂಬಿನೇಷನ್ ಮಾಡುವ ಮೂಲಕ DCM ಯಾರಿಗೆ ಕೊಡಬೇಕು, ಜೊತೆಗೆ KPCC ಅಧ್ಯಕ್ಷ ಸ್ಥಾನವನ್ನ ಯಾರಿಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೆಯುತ್ತೆ. ಇಲ್ಲಿ ಸಿದ್ದರಾಮಯ್ಯ ಅವರು ಕೊಡುವಂತ ಅಭಿಪ್ರಾಯ ಕೂಡ ಬಹಳಷ್ಟು ಮುಖ್ಯ ಆಗಿರುತ್ತೆ. ಯಾಕಂತಂದ್ರೆ CM ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಿರ್ದೇಶನದಂತೆಯೇ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆಗಿಲ್ಲ, ಯಾವುದೇ ರೀತಿಯಾದಂತಹ ವಿವಾದಗಳು ಕೂಡ ಉದ್ಭವ ಆಗಿಲ್ಲ. ಎಲ್ಲವೂ ಕೂಡ ಹೈಕಮಾಂಡ್ ನಿರ್ದೇಶನದಂತೆ ಆಗಿರುವಂತಹದ್ದು. ಯಾವುದೇ ರೀತಿಯಂತ ಲೇಟು ಕೂಡ ಮಾಡಿಲ್ಲ ಸಿದ್ದರಾಮಯ್ಯ ಅವರು. ಅಂದ್ರೆ ಅಧಿಕಾರವನ್ನ ಬಿಟ್ಕೊಡುವಂತ ಸಂದರ್ಭದಲ್ಲಿ ಯಾರೇ ಆಗ್ಲಿ ಒಂದಷ್ಟು ತಡ ಮಾಡೇ ಮಾಡ್ತಾರೆ, ಒಂದಷ್ಟು ಗೊಂದಲಗಳು ಸೃಷ್ಟಿ ಆಗೇ ಆಗ್ತವೆ. ಯಾವ ಗೊಂದಲಗಳಿಗೂ ಅವಕಾಶ ಮಾಡಿಕೊಡದೆ CM ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಿರ್ದೇಶನದಂತೆ, ರಾಹುಲ್ ಗಾಂಧಿ ಅವರ ನಿರ್ದೇಶನದಂತೆ ರಾಜೀನಾಮೆಯನ್ನು ಕೊಟ್ಟು ಈಗ ದೆಹಲಿಗೆ ತೆರಳಿದ್ದಾರೆ. ಹೀಗಾಗಿ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರ ಅಭಿಪ್ರಾಯಕ್ಕೆ ಮಣೆ ಹಾಕುತ್ತೆ. ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ ಅದೇ ಬಹುತೇಕ ಆಗುವಂತಹ ಸಾಧ್ಯತೆ ಇದೆ. ಶಕುಂತಲಾ, ಧನ್ಯವಾದ ಹರೀಶ್. ಮಹೇಶ್, ತಮ್ಮ ಅಪ್ಡೇಟ್ಸ್ಗಾಗಿ